ಪಕ್ಕದ ಮನೆಯ ನಿಶ್ಚಿತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಅವಳ ಸೌಂದರ್ಯ ನೋಡಿ ಆಸೆ ತಡೆದುಕೊಳ್ಳಲಾಗದು. ಮಳೆಯಲ್ಲಿ ಅವಳ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್. ನಾನು ಹೊಸದಾಗಿ ಬೆಂಗಳೂರಿನ HSR ಲೇಔಟ್ಗೆ ಬಂದಿದ್ದೆ. ಒಂದು ಸಣ್ಣ ಸ್ವಚ್ಛವಾದ ಬಾಡಿಗೆ ಮನೆ. ಕೆಲಸಕ್ಕೆ ಹತ್ತಿರವಾಗಿತ್ತು, ಏಕಾಂಗಿಯಾಗಿ ವಾಸಿಸಲು ಹೇಳಿ ಮಾಡಿಸಿದಂತಿತ್ತು. ಆದರೆ ನನ್ನ ಜೀವನವನ್ನು ಬದಲಿಸಿದ್ದು ಪಕ್ಕದ ಮನೆಯವರು. ಅವರ ಹೆಸರು ವೆಂಕಟೇಶ್, ಆದರೆ ಎಲ್ಲರೂ ಅವರನ್ನು ವೆಂಕಿ ಅಂತಲೇ ಕರೆಯುತ್ತಿದ್ದರು. ನೋಡಲು ಗಂಭೀರವಾಗಿದ್ದರು. ಅವರು ಬಹಳ ಒಳ್ಳೆಯ ವ್ಯಕ್ತಿ. ಅವರ ಪತ್ನಿ ನಿಶ್ಚಿತ ಮೊದಲ ನೋಟದಲ್ಲೇ ನನ್ನ ಮನಸ್ಸನ್ನು ಕದ್ದವಳು. ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇತ್ತು, ನಗುವಿನಲ್ಲಿ ಮುಗ್ಧತೆ ಮತ್ತು ಮಾತಿನಲ್ಲಿ ವಿಶ್ವಾಸ. ಪ್ರತಿ ಸಾರಿ ನೋಡಿದಾಗಲೂ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಒಂದು ಸಂಜೆ ನಾನು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದೆ. ಆಗ ತಂಪಾದ ಮಳೆ ಶುರುವಾಯಿತು. ಮಳೆಯ ಹನಿಗಳು ನನ್ನ ಮುಖಕ್ಕೆ ತಾಗುತ್ತಿದ್ದವು, ಆಹ್ಲಾದಕರವಾಗಿತ್ತು. ಅಷ್ಟರಲ್ಲಿ ನಿಶ್ಚಿತ ಅವರ ಮನೆಯ ಬಾಲ್ಕನಿಗೆ ಬಂದರು. ಅವರನ್ನು ನೋಡುತ್ತಿದ್ದಂತೆ ನನ್ನ ಕಾಫಿ ಲೋಟ ಕೈಯಿಂದ ಜಾರಿ ಬೀಳುವಂತಿತ್ತು. ಮಳೆ ಶುರುವಾಗಿದೆ ಅಲ್ವಾ ಎಂದು ನಿಶ್ಚಿತ ಕೇಳಿದರು. ಅವರ ಧ್ವನಿ ಕಿವಿಗೆ ಇಂಪಾಗಿತ್ತು. ಹೌದು ಎಂದು ನಾನು ಉತ್ತರಿಸಿದೆ. ನನ್ನ ಧ್ವನಿ ಸ್ವಲ್ಪ ತಡವರಿಸುತ್ತಿತ್ತು. ಬನ್ನಿ, ಒಳಗೆ ಹೋಗೋಣ. ಈ ಮಳೆಯಲ್ಲಿ ಟೀ ಕುಡಿಯೋಣ ಎಂದು ಅವರು ಕರೆದರು. ನಾನು ಅವರ ಆಹ್ವಾನವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಅವರ ಮನೆಯೊಳಗೆ ಕಾಲಿಟ್ಟೆ. ಮನೆಯ ವಾತಾವರಣ ಬೆಚ್ಚಗಿತ್ತು. ಮನೆಯಲ್ಲಿ ಅವರ ಅತ್ತೆ ಮಲಗಿದ್ದರು, ಗಂಡ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಿಶ್ಚಿತ ನನಗೆ ಟೀ ಮಾಡಲು ಅಡುಗೆ ಮನೆಗೆ ಹೋದರು. ನಾನು ಸೋಫಾದ ಮೇಲೆ ಕುಳಿತುಕೊಂಡೆ. ನನ್ನ ಕಣ್ಣುಗಳು ಆ ಮನೆಯ ಅಲಂಕಾರಿಕ ವಸ್ತುಗಳ ಮೇಲೆ ಹಾಯ್ದವು. ಪ್ರತಿ ವಸ್ತುವು ಅವರ ಅಭಿರುಚಿಯನ್ನು ತೋರಿಸುವಂತಿತ್ತು. ನಿಶ್ಚಿತ ಟ್ರೇನಲ್ಲಿ ಟೀ ಮತ್ತು ಬಿಸ್ಕತ್ತುಗಳನ್ನು ತಂದರು. ಬನ್ನಿ, ಟೀ ಕುಡಿಯೋಣ ಎಂದು ಅವರು ಹೇಳಿದರು. ನಾವು ಇಬ್ಬರೂ ಟೀ ಕುಡಿಯಲು ಕುಳಿತೆವು. ಮಳೆಯ ಸದ್ದು ಮತ್ತು ಟೀ ಕುಡಿಯುವ ಸಮಾಧಾನ, ಆ ಕ್ಷಣಕ್ಕೆ ಬೇರೇನೂ ಬೇಕಿರಲಿಲ್ಲ. ನೀವು ಇಲ್ಲಿಗೆ ಹೊಸಬರು ಅಲ್ವಾ ಎಂದು ಅವರು ಕೇಳಿದರು. ಹೌದು, ನಾನು ಕೆಲವು ದಿನಗಳ ಹಿಂದೆ ಬಂದೆ ಎಂದು ನಾನು ಉತ್ತರಿಸಿದೆ. ನಿಮ್ಮ ಹೆಸರೇನು? ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ಯಾರು? ನಾನ್ ಗುರುಗಳೇ, ಕಾರ್ತಿಕ್ ಅಂತ. ಕಾರ್ತಿಕ್ ಅವ್ರೆ, ಹೇಳಿ. ಅದೇ ನಾನು ಹುಡುಗಿ ವಿಚಾರದಲ್ಲಿ ನಾನು ಕಾಲ್ ಮಾಡಿದ್ದೆಲ್ಲ ನಿಮ್ಗೆ. ಎಲ್ಲ ಸರಿ ಹೋಗಿದೆಯಾ? ಗುರುಗಳೇ, ನೀವು ಹೇಳೋ ತರನೇ ಆ ಹುಡುಗಿ ಮತ್ತೆ ನನ್ನ ಲೈಫಲ್ಲಿ ಬಂದು ಗುರುಗಳೇ, ನೀವು ಕೆಲವೇ ಗಂಟೆಗಳಲ್ಲಿ ಪೂಜೆಗಳನ್ನೆಲ್ಲ ಮಾಡಿ ನನಗೆ ಎಲ್ಲ ಮಾಡಿಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಗುರು, ಎಲ್ಲ ಒಳ್ಳೇದಾಗಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿಮ್ಮ. ಯಾರು? ನಾನ್ ಗುರುಜಿ ಭವ್ಯ ಮಾತಾಡ್ತಿರೋದು. ಭವ್ಯ ಅವ್ರೆ, ಹೇಳಿಮ್ಮ. ಗುರುಜಿ, ನೀವ್ ಹೇಳಿರೋ ತರ ನಾನು ಇಷ್ಟಪಟ್ಟಿದ ಹುಡುಗ ಮತ್ತೆ ಬಂದ್ರು. ನಾನ್ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ನಾನು ಎಷ್ಟೋ ಕಡೆ ಕೇಳಿ ಪೂರ್ತಿ ದುಡ್ಡು ಕೂಡ ಕೊಟ್ಟು ಮೋಸ ಹೋಗಿದೆ ಗುರುಗಳೇ. ಆದ್ರೆ ನಿಮ್ ಮೇಲೆ ಇಟ್ಕೊಂಡಿರೋ ನಂಬಿಕೆಗೋಸ್ಕರ ನಾನು ಪೂರ್ತಿ ದುಡ್ಡು ಬೇಡ ಅಂತ ನೀವ್ ಹೇಳಿದ್ರಿ ಅಂತ ಹೇಳ್ಬಿಟ್ಟು ನನ್ ಪೂಜೆಗೆ ಅಂತ ಅರ್ಧ ದುಡ್ಡು ಕೊಟ್ಟು ನೀವು ಪೂಜೆ ಕೂಡ ಮಾಡ್ಕೊಟ್ಟಿದ್ರಿ. ಅವಾಗ ನನ್ಗೆ ನಿಜಕ್ಕೂ ನಂಬಿಕೆ ಬಂತು. ಕೊನೆದಾಗ ಒಂದ್ಸರಿ ಪ್ರಯತ್ನ ಮಾಡಿ ನೋಡೋಣ ಅನ್ಕೊಂಡ್ ಬಂದೆ. ನೀವ್ ಹೇಳಿರೋ ಹಾಗೇನೆ 2 ದಿನದಲ್ಲಿ ಅವ್ನ್ ಮತ್ತೆ ಬಂದ ಗುರುಗಳೇ. ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ ನಿಮ್ಗೆ. ಈಗೆಲ್ಲ ಒಳ್ಳೇದಾಗಿದೆ ಅಲ್ಲಮ್ಮ ನಿಮಗೆ? ಒಳ್ಳೇದಾಗಿದೆ ಗುರುಗಳೇ. ಈ ಮಾತಾಡೋ ಆಡಿಯೋನ ಪ್ರಮೋಷನ್ ಅವಾರ್ಡ್ ಮಾಡ್ಕೊಳ್ಳಮ್ಮ. ನಾನು ಮಾಡ್ಕೊಳ್ಳಿ ಗುರುಗಳೇ. ಏನಿಲ್ಲ, ನೀವು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲಮ್ಮ? ಚೆನ್ನಾಗಿದ್ದಾರೆ ಗುರುಗಳೇ. ಈಗ ಅವ್ರ ಫ್ಯಾಮಿಲಿಯವರು ಕೂಡ ಕಾಂಪ್ರಮೈಸ್ ಆಗಿದ್ದಾರೆ. ಅವ್ರು ನನ್ನ ಇಷ್ಟಪಟ್ಟಿರೋ ಹುಡುಗ ಕೂಡ ಚೆನ್ನಾಗಿದ್ದಾರೆ ನನ್ ಜೊತೆಗೆ. ರಾಯಿರ ಆಶೀರ್ವಾದ ಮತ್ತೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಯಾವಾಗ್ಲೂ. ನನ್ನ ಹೆಸರು ಸೂರ್ಯ ಎಂದೇ ನಾನು. ಚೆನ್ನಾಗಿದೆ. ನನ್ನ ಹೆಸರು ನಿಶ್ಚಿತ ಎಂದು ನಕ್ಕರು. ಅವರ ನಗು ನನ್ನ ಮನಸ್ಸನ್ನು ಕದ್ದಿತು. ನಾವು ಮಾತನಾಡುತ್ತಾ ಟೀ ಕುಡಿದೆವು. ಅವರ ಮಾತುಗಳಲ್ಲಿ ಆತ್ಮೀಯತೆ ಇತ್ತು. ನಾನು ಅವರೊಂದಿಗೆ ಮಾತನಾಡುತ್ತಾ ನನ್ನನ್ನು ಮರೆತಿದ್ದೆ. ಸಮಯ ಹೇಗೆ ಹೋಯಿತು ಎಂದು ನನಗೆ ತಿಳಿಯಲಿಲ್ಲ. ಸೂರ್ಯ, ನೀವು ತುಂಬಾ ವಿಶಿಷ್ಟವಾಗಿ ಕಾಣುತ್ತೀರಾ ಎಂದು ನಿಶ್ಚಿತ ಹೇಳಿದಾಗ ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಧನ್ಯವಾದಗಳು ಎಂದು ನಾನು ನಾಚಿಕೆಯಿಂದ ಹೇಳಿದೆ. ನಾನು ಹೋಗಬೇಕು, ಸಮಯ ಆಗಿದೆ ಎಂದು ನಾನು ಹೇಳಿದೆ. ಖಂಡಿತ, ಮತ್ತೆ ಸಿಗೋಣ ಎಂದು ಅವರು ಹೇಳಿದರು. ನಾನು ಮನೆಗೆ ಬಂದೆ. ಆದರೆ ನನ್ನ ಮನಸ್ಸು ನಿಶ್ಚಿತಾಳಿಂದ ತುಂಬಿತ್ತು. ಅವರ ನಗು, ಅವರ ಮಾತು, ಅವರ ಕಣ್ಣುಗಳು ಎಲ್ಲವೂ ನನ್ನನ್ನು ಕಾಡುತ್ತಿತ್ತು. ಮಾರನೇ ದಿನ ನಾನು ಕೆಲಸಕ್ಕೆ ಹೋದೆ, ಆದರೆ ನನ್ನ ಗಮನ ಕೆಲಸದಲ್ಲಿ ಇರಲಿಲ್ಲ. ನಾನು ಪದೇ ಪದೇ ನಿಶ್ಚಿತಾಳ ಬಗ್ಗೆ ಯೋಚಿಸುತ್ತಿದ್ದೆ. ಸಂಜೆ ನಾನು ಮನೆಗೆ ಬಂದಾಗ ನಿಶ್ಚಿತ ನನ್ನ ಮನೆಗೆ ಬಂದರು.
ಸೂರ್ಯ, 1 ನಿಮಿಷ ಬರ್ತೀರಾ ಎಂದು ಕೇಳಿದರು. ನಾನು ಆಶ್ಚರ್ಯದಿಂದ ಅವರನ್ನು ಒಳಗೆ ಕರೆದೆ. ಏನಾಯಿತು ಎಂದು ಕೇಳಿದೆ. ಅವರು ನನ್ನ ಕೈ ಹಿಡಿದರು. ಯಾರೂ ಇಷ್ಟು ವರ್ಷ ನನ್ನನ್ನು ಮುಟ್ಟಿಲ್ಲ. ನೀನು ಮಾಡಿದ್ದು ನನಗೆ ಮರೆತಿದ್ದ ಆಸೆ ನೆನಪಿಸಿತು ಎಂದು ದುಃಖದಿಂದ ಹೇಳಿದರು. ನಾನು ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನನ್ನ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ನಾನು ನಿಶ್ಚಿತಾಳನ್ನು ಹತ್ತಿರಕ್ಕೆ ಎಳೆದುಕೊಂಡೆ. ಆ ಕ್ಷಣದಲ್ಲಿ ನಾವು ನಮ್ಮೆಲ್ಲಾ ದುಃಖಗಳನ್ನು ಮರೆತಿದ್ದೇವೆ. ಈ ಕ್ಷಣ ನಿಂತು ಹೋಗಲೆಂದು ಅನಿಸುತ್ತದೆ ಎಂದು ನಿಶ್ಚಿತ ಹೇಳಿದರು. ನಾನು ಇದುವರೆಗೆ ಇದನ್ನು ಅನುಭವಿಸಲೇ ಇಲ್ಲ ಎಂದು ನಾನು ಉತ್ತರಿಸಿದೆ. ನಂತರ ನಾವು ದೂರ ಸರಿದೆವು. ನಮಗೆ ಇಬ್ಬರಿಗೂ ನಮ್ಮ ತಪ್ಪಿನ ಅರಿವಾಗಿತ್ತು. ಇದು ತಪ್ಪಾಗಿದೆ ಎಂದು ತಿಳಿದಿದ್ದರೂ ನಾನು ನಿಂತು ಹೋಗಲಾರೆ ಎಂದು ನಿಶ್ಚಿತ ಹೇಳಿದರು. ನಾವು ಆ ಕೆಲಸ ಮಾಡಿಬಿಟ್ಟೆವು ಎಂದು ನಾನು ಹೇಳಿದೆ. ಕ್ಷಮಿಸಿ, ನಾನು ಹೋಗಬೇಕು ಎಂದು ಹೇಳಿ ನಿಶ್ಚಿತ ಹೊರಟು ಹೋದರು. ಆ ದಿನದ ನಂತರ ನಮ್ಮ ನಡುವಿನ ಸಂಬಂಧ ಬದಲಾಯಿತು. ನಾವು ಪರಸ್ಪರರನ್ನು ನೋಡಿದಾಗ ನಾಚಿಕೊಳ್ಳುತ್ತಿದ್ದೆವು. ಆದರೆ ನಮ್ಮ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿದ್ದವು. ನಮ್ಮ ನಡುವೆ ಒಂದು ರೀತಿಯ ರಹಸ್ಯ ಸಂಬಂಧ ಬೆಳೆದಿತ್ತು. ಒಂದು ದಿನ ನಾನು ನಿಶ್ಚಿತಾಳನ್ನು ಕಾಫಿ ಶಾಪ್ನಲ್ಲಿ ನೋಡಿದೆ. ಅವರು ಒಬ್ಬಂಟಿಯಾಗಿದ್ದರು. ನಾನು ಅವರ ಹತ್ತಿರ ಹೋದೆ. ಏನ್ಮಾಡ್ತಿದೀಯಾ ಇಲ್ಲಿ ಎಂದು ಕೇಳಿದೆ. ಏನಿಲ್ಲ, ಸುಮ್ನೆ ಕಾಫಿ ಕುಡಿಯೋಕೆ ಬಂದೆ ಎಂದು ಅವರು ಉತ್ತರಿಸಿದರು. ನಾನು ಕೂಡ ಕಾಫಿ ಕುಡಿಯೋಣ ಅಂತ ಬಂದೆ ಎಂದು ನಾನು ಹೇಳಿದೆ. ನಾವು ಇಬ್ಬರೂ ಕಾಫಿ ಕುಡಿಯುತ್ತಾ ಮಾತನಾಡಿದೆವು. ನಮ್ಮ ನಡುವಿನ ಮೌನವೇ ಎಲ್ಲವನ್ನೂ ಹೇಳುವಂತಿತ್ತು. ನಾನು ನಿನ್ನ ಬಗ್ಗೆ ಯೋಚಿಸುತ್ತಾ ಇರುತ್ತೇನೆ ಎಂದು ನಿಶ್ಚಿತ ಹೇಳಿದರು. ನಾನು ಕೂಡ ಎಂದು ನಾನು ಉತ್ತರಿಸಿದೆ. ನಮ್ಮ ಸಂಬಂಧ ಸರಿ ಅಲ್ಲ ಅಂತ ಗೊತ್ತು, ಆದರೂ ನಾನು ನಿನ್ನನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ನನಗೆ ಗೊತ್ತು ಎಂದು ನಾನು ಹೇಳಿದೆ. ನಾನು ನಿನಗೆ ಮೋಸ ಮಾಡಬಾರದು, ಆದರೆ ನನಗೆ ಬೇರೆ ದಾರಿ ಇಲ್ಲ ಎಂದು ಅವರು ದುಃಖದಿಂದ ನುಡಿದರು. ನಾನು ನಿನಗೆ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ನಾನು ಹೇಳಿದೆ. ನಂತರ ನಾವು ಅಲ್ಲಿಂದ ಹೊರಟೆವು. ನಮ್ಮಿಬ್ಬರಿಗೂ ನಮ್ಮ ಭವಿಷ್ಯದ ಬಗ್ಗೆ ಭಯ ಇತ್ತು. ಆದರೆ ನಮ್ಮ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ. ನಮ್ಮಿಬ್ಬರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿತ್ತು. ಅದು ಎಲ್ಲಿಗೆ ಮುಟ್ಟುತ್ತದೋ ಗೊತ್ತಿಲ್ಲ. ಮರುದಿನ ನಿಶ್ಚಿತ ನನ್ನ ಮನೆಗೆ ಬಂದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ನಾನು ತಪ್ಪು ಮಾಡಿದೆ ಸೂರ್ಯ, ನನ್ನ ಗಂಡನಿಗೆ ನಮ್ಮ ಬಗ್ಗೆ ಗೊತ್ತಾಗಿದೆ ಎಂದು ಅವಳು ಅಳುತ್ತಾ ಹೇಳಿದಳು. ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದಂತೆ ಆಯಿತು. ಏನು ಹೇಳುತ್ತಿದ್ದೀಯಾ? ಹೇಗೆ ಎಂದು ಗಾಬರಿಯಿಂದ ಕೇಳಿದೆ. ನಿನ್ನೆ ರಾತ್ರಿ ನನ್ನ ಮೊಬೈಲ್ ನೋಡುತ್ತಿದ್ದಾಗ ನಮ್ಮಿಬ್ಬರ ಮೆಸೇಜ್ಗಳನ್ನು ನೋಡಿದ್ದಾನೆ. ಅವನು ನನ್ನನ್ನು ತುಂಬಾ ಪ್ರಶ್ನೆ ಮಾಡಿದ. ನಾನು ಏನೂ ಹೇಳಲಿಲ್ಲ, ಆದರೆ ಅವನು ನಮ್ಮಿಬ್ಬರ ಬಗ್ಗೆ ಅನುಮಾನಪಡುತ್ತಿದ್ದಾನೆ ಎಂದು ಹೇಳುತ್ತಾ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು. ನನಗೆ ಏನು ಮಾಡಬೇಕೆಂದು ತೋಚದೆ ನಾನು ಕಂಗಾಲಾದೆ. ನೀನು ಧೈರ್ಯವಾಗಿರು ನಿಶ್ಚಿತ, ನಾನಿದ್ದೇನೆ, ಏನೂ ಆಗುವುದಿಲ್ಲ ಎಂದು ಸಮಾಧಾನ ಮಾಡಲು ಪ್ರಯತ್ನಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಭಯದ ಛಾಯೆ ಆವರಿಸಿತು. ನಾನು ಏನು ಮಾಡಲಿ ಸೂರ್ಯ? ನನಗೆ ಭಯವಾಗುತ್ತಿದೆ. ಅವನು ನನ್ನನ್ನು ಬಿಟ್ಟು ಹೋದರೆ ನಾನು ಹೇಗೆ ಬದುಕಲಿ? ಅವಳು ಅಸಹಾಯಕತೆಯಿಂದ ಕೇಳಿದಳು. ಅವನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನೀನು ಅವನಿಗೆ ಸತ್ಯ ಹೇಳು. ಎಲ್ಲವೂ ಸರಿಯಾಗುತ್ತದೆ ಎಂದು ನಾನು ಧೈರ್ಯ ತುಂಬಿದೆ. ಆದರೆ ನನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಅವಳು ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದಳು. ನಾನು ಅವಳನ್ನು ಸಮಾಧಾನಿಸುತ್ತಾ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಯೋಚಿಸುತ್ತಿದ್ದೆ. ಮಾರನೆಯ ದಿನ ನಿಶ್ಚಿತ ನನ್ನನ್ನು ಭೇಟಿಯಾದಳು. ಅವಳ ಮುಖದಲ್ಲಿ ಒಂದು ರೀತಿಯ ನಿರ್ಲಿಪ್ತ ಭಾವನೆ ಇತ್ತು. ನಾನು ವೆಂಕಟೇಶ್ಗೆ ಎಲ್ಲವನ್ನೂ ಹೇಳಿದೆ ಎಂದು ಹೇಳಿದಳು. ನಾನು ಆಶ್ಚರ್ಯದಿಂದ ಅವಳನ್ನು ನೋಡಿದೆ. ಏನು ಹೇಳಿದನು ಅವನು ಎಂದು ಕೇಳಿದೆ. ಅವನು ನನ್ನನ್ನು ನಂಬಲು ಸಾಧ್ಯವಿಲ್ಲ ಎಂದು ಹೇಳಿದ. ನಮ್ಮ ನಡುವೆ ಇಷ್ಟು ವರ್ಷಗಳ ಸಂಬಂಧ ಇತ್ತು, ಆದರೆ ನಾನು ಅವನಿಗೆ ಮೋಸ ಮಾಡಿದೆ ಎಂದು ಆರೋಪಿಸಿದ. ಅವನು ತುಂಬಾ ಕೋಪಗೊಂಡಿದ್ದ, ನನ್ನನ್ನು ಮನೆಯಿಂದ ಹೋಗಲು ಹೇಳಿದ ಎಂದು ನಿಶ್ಚಿತ ಹೇಳಿದಳು. ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನನ್ನಿಂದಾಗಿ ಅವಳು ತನ್ನ ಮನೆಯನ್ನು ಕಳೆದುಕೊಳ್ಳುವಂತಾಯಿತು. ನಾನು ಅವಳಿಗೆ ಹೇಗೆ ಸಹಾಯ ಮಾಡಬೇಕೆಂದು ತಿಳಿಯದೆ ನಾನು ಕಂಗಾಲಾದೆ. ನಾನು ನಿನ್ನ ಜೊತೆ ಇರುತ್ತೇನೆ ನಿಶ್ಚಿತ, ನೀನು ಚಿಂತೆ ಮಾಡಬೇಡ. ನಾವಿಬ್ಬರೂ ಸೇರಿ ಒಂದು ದಾರಿ ಕಂಡುಕೊಳ್ಳೋಣ ಎಂದು ನಾನು ಭರವಸೆ ನೀಡಿದೆ. ಅವಳು ನನ್ನ ಕಣ್ಣುಗಳಲ್ಲಿ ನೋಡಿದಳು.
ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಸೂರ್ಯ, ನೀನು ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ನನಗೆ ಗೊತ್ತು ಎಂದು ಹೇಳಿದಳು. ಅಂದು ಸಂಜೆ ವೆಂಕಟೇಶ್ ನನ್ನ ಮನೆಗೆ ಬಂದ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ನೀನು ನನ್ನ ಹೆಂಡತಿಯನ್ನು ಹಾಳು ಮಾಡಿದೆ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಿದ. ನಾನು ಶಾಂತವಾಗಿ ಅವನಿಗೆ ಉತ್ತರಿಸಿದೆ, ನಾನು ಏನು ಮಾಡಿದ್ದೇನೋ ಅದು ತಪ್ಪಾಗಿದೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ನಿಶ್ಚಿತಾಳನ್ನು ಪ್ರೀತಿಸುತ್ತೇನೆ. ಅವಳಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ಅವನು ನನ್ನ ಮೇಲೆ ಹಲ್ಲೆ ಮಾಡಲು ಬಂದ. ಆದರೆ ನಾನು ಅವನನ್ನು ತಡೆದೆ. ನಮ್ಮಿಬ್ಬರ ನಡುವೆ ಜಗಳ ನಡೆಯಿತು. ಕೊನೆಗೆ ಅವನು ನನ್ನನ್ನು ಕೊಲ್ಲುವುದಾಗಿ ಬೆದರಿಸಿ ಅಲ್ಲಿಂದ ಹೋದ. ನಾನು ನಿಶ್ಚಿತಾಳನ್ನು ನೋಡಿದೆ. ಅವಳು ಭಯದಿಂದ ನಡುಗುತ್ತಿದ್ದಳು. ನಾನು ನಿನ್ನನ್ನು ಅಪಾಯಕ್ಕೆ ತಂದಿದ್ದೇನೆ ಸೂರ್ಯ, ನಾನು ನಿನ್ನ ಜೀವನವನ್ನು ಹಾಳು ಮಾಡಿದೆ ಎಂದು ಅವಳು ಅಳುತ್ತಾ ಹೇಳಿದಳು. ಏನೂ ಆಗುವುದಿಲ್ಲ ನಿಶ್ಚಿತ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ ಎಂದು ನಾನು ಅವಳಿಗೆ ಸಮಾಧಾನ ಹೇಳಿದೆ. ಆ ರಾತ್ರಿ ನಾವು ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದೆವು. ನಾವು ಈ ಊರನ್ನು ಬಿಟ್ಟು ಹೋಗಲು ನಿರ್ಧರಿಸಿದೆವು. ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ನಮಗೆ ಬೇರೆ ದಾರಿ ಇರಲಿಲ್ಲ. ಮರುದಿನ ನಾವು ನಮ್ಮೆಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬೆಂಗಳೂರನ್ನು ಬಿಟ್ಟು ಹೊರಟೆವು. ನಾವು ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ನಾವು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ನಿಶ್ಚಿತ ಮತ್ತು ನಾನು ಪರಸ್ಪರರನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಜೀವನ ಸಾಗಿಸಿದೆವು. ಕಷ್ಟಗಳು ಬಂದರೂ ನಾವು ಒಟ್ಟಿಗೆ ಎದುರಿಸಿದೆವು. ನಮ್ಮ ಪ್ರೀತಿ ಒಂದು ರಹಸ್ಯವಾಗಿ ಪ್ರಾರಂಭವಾಯಿತು, ಆದರೆ ಅದು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಭಾಗವಾಗಿತ್ತು. ನಾವು ತಪ್ಪು ಮಾಡಿರಬಹುದು, ಆದರೆ ನಮ್ಮ ಪ್ರೀತಿ ನಿಜವಾಗಿತ್ತು. ಕೊನೆಗೆ ನಮ್ಮ ಪ್ರೀತಿ ಗೆದ್ದಿತು. ನಾವು ಸಂತೋಷದಿಂದ ಜೀವನ ಸಾಗಿಸಿದೆವು. ವರ್ಷಗಳು ಉರುಳಿದವು. ನಾವು ಹಳ್ಳಿಯಲ್ಲಿ ನೆಲೆಸಿದೆವು. ನಮ್ಮಿಬ್ಬರ ಪ್ರೀತಿ ಗಟ್ಟಿಯಾಗಿತ್ತು. ಒಂದು ದಿನ ನಿಶ್ಚಿತ ನನಗೆ ಒಂದು ಸಂತೋಷದ ಸುದ್ದಿಯನ್ನು ಹೇಳಿದಳು. ನಾನು ಗರ್ಭಿಣಿ ಸೂರ್ಯ ಎಂದು ಅವಳು ನಕ್ಕಳು. ನನಗೆ ಆಶ್ಚರ್ಯವಾಯಿತು. ನಾನು ಸಂತೋಷದಿಂದ ಕುಣಿದೆ. ನಮ್ಮ ಪ್ರೀತಿಯ ಫಲವಾಗಿ ಒಂದು ಮಗು ಬರಲು ಸಿದ್ಧವಾಗಿತ್ತು. ನಾವು ಮಗುವಿಗಾಗಿ ಕಾಯುತ್ತಿದ್ದೆವು. 9 ತಿಂಗಳ ನಂತರ ನಿಶ್ಚಿತ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ನಾವು ಅವನಿಗೆ ಚೇತನ್ ಎಂದು ಹೆಸರಿಟ್ಟೆವು. ಚೇತನ್ ನಮ್ಮ ಜೀವನದಲ್ಲಿ ಸಂತೋಷವನ್ನು ತಂದನು. ನಮ್ಮ ಕುಟುಂಬ ಸಂಪೂರ್ಣವಾಯಿತು. ನಾನು ಚೇತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ. ಅವನು ನನ್ನ ಕಣ್ಣ ಮುಂದೆ ಬೆಳೆಯುವುದನ್ನು ನೋಡಿ ನನಗೆ ಸಂತೋಷವಾಗುತ್ತಿತ್ತು. ನಿಶ್ಚಿತ ಮತ್ತು ನಾನು ಚೇತನ್ಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ನಿರ್ಧರಿಸಿದೆವು. ಚೇತನ್ ಶಾಲೆಗೆ ಹೋಗಲು ಪ್ರಾರಂಭಿಸಿದನು. ಅವನು ಓದಿನಲ್ಲಿ ತುಂಬಾ ಚುರುಕಾಗಿದ್ದನು. ಅವನು ದೊಡ್ಡವನಾದ ಮೇಲೆ ಡಾಕ್ಟರ್ ಆಗಬೇಕೆಂದು ಹೇಳುತ್ತಿದ್ದನು. ವರ್ಷಗಳು ಕಳೆದವು. ಚೇತನ್ ದೊಡ್ಡವನಾದನು. ಅವನು ಡಾಕ್ಟರ್ ಆದನು. ಅವನು ಹಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ತೆರೆದು ಜನರಿಗೆ ಸೇವೆ ಸಲ್ಲಿಸಲು ಪ್ರಾರಂಭಿಸಿದನು. ನಾನು ಮತ್ತು ನಿಶ್ಚಿತ ವೃದ್ಧರಾದೆವು. ಆದರೆ ನಮ್ಮ ಪ್ರೀತಿ ಮೊದಲಿನಂತೆಯೇ ಇತ್ತು. ನಾವು ಚೇತನ್ ಜೊತೆ ಸಂತೋಷದಿಂದ ವಾಸಿಸುತ್ತಿದ್ದೆವು. ನಾವು ನಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಮರೆತು ಸಂತೋಷದಿಂದ ಜೀವನ ಸಾಗಿಸಿದೆವು. ನಮ್ಮ ಕತೆ ಒಂದು ರಹಸ್ಯ ಪ್ರೀತಿಯ ಕತೆ. ಇದು ಕಷ್ಟಗಳು ಮತ್ತು ನೋವುಗಳಿಂದ ತುಂಬಿತ್ತು, ಆದರೆ ಕೊನೆಗೆ ಪ್ರೀತಿ ಗೆದ್ದಿತು. ನಾವು ನಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡೆವು. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.